ಮೆಮೊರಿಗೆ ಏನ್ ಬೇಕು ಅಂದ್ರೆ ನಮ್ಮ ಮನಸ್ಸು ಫ್ಲಕ್ಚುಯೇಟ್ ಮೈಂಡ್ ಇರಬಾರ್ದು. ಹೌದಿಲ್ಲ? ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರೆ. ಹೌದಾ? ಮನಸ್ಸಿದ್ದಲ್ಲಿ ಮಾರ್ಗ ಅಂದ್ರೆ ಫಸ್ಟ್ ಹರಿದಾಡುವಂತ ನಮ್ಮ ಮನಸ್ಸನ್ನು ಒಂದು ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಚಿಂತನೆಗಳು ಇರಬಾರ್ದು. ಆ ಚಿಂತನೆಗಳನ್ನ ದೂರ ಮಾಡಬೇಕು ಬಂದ್ರೆ ನಾವು ಈ ಯೋಗದಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ಅಂತ ಬರ್ತದೆ. ನಾವು ಪ್ರತಿಯೊಂದು SSLC ಮಕ್ಕಳಿಗೆ ತರಬೇತಿ ಹೋದಾಗ ಫಸ್ಟ್ ಅವರಿಗೆ ಮೈಂಡ್ ಕಾನ್ಸಂಟ್ರೇಷನ್ ಏನು ಮೆಥಡ್ ಬೇಕು ಅನ್ನೋದನ್ನ ಆ ಕಣ್ಣು ಮುಂಚೆ ಅವರಿಗೆ ಅವಲೋಕನ ಮಾಡಿಸ್ತೀವಿ. ಆ ರೀತಿ ಒಳಗಡೆ ನಿಮಗೆ ಫ್ಲಕ್ಚುಯೇಟ್ ಮೈಂಡ್ ಆಗಲಿ, ಮೆಮೊರಿ ಪವರ್ ಕಡಿಮೆ ಇದ್ದಾಗಲಿ, ಅದೆಲ್ಲದೂ ಕೂಡ ಒಂದು ರೀತಿ ಮನಸ್ಸಿನ ಭಾವನೆಯನ್ನು ಕಲಿಸ್ತಾ ಹೋಗ್ತದೆ. ಅಂದ್ರೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗ್ತದೆ. ಈಗ ಅದನ್ನು ನಾವು ಒಂದೇ ನಿಮಿಷದಲ್ಲಿ ನಿಮಗೆ ಯಾವ ರೀತಿಯಾಗಿ ಅದು ಮನಸ್ಸಿನ ಒಂದು ಏಕಾಗ್ರತೆ ಬರ್ತದೆ ಅನ್ನೋದನ್ನ ನಿಮಗೆ ಒಂದು ಅನುಭವ ಮಾಡ್ತದೆ. ನೀವೆಲ್ಲರೂ ಶಾಂತಿ ಮಂತ್ರಗಳನ್ನು ಹೇಳ್ತೀವಿ ಪ್ರೇಯರ್ ಟೈಮ್ನಲ್ಲಿ. ಈಗ ನಾನು ಒಂದೆರಡು ಹೇಳ್ಕೊಡ್ತೀನಿ, ಅವನು ಬಹಳ ಆಧ್ಯಾತ್ಮದ ಒಲವಿನೊಂದಿಗೆ ನೀವು ಹೇಳಿ, ಆ ಹೇಳಿದ್ರೆ ನಿಮ್ಮ ಮನಸ್ಸು ಯಾವ ರೀತಿಯಾಗಿ ಕಾನ್ಸಂಟ್ರೇಷನ್ ಆಗೈತಿ ಅಂತೇಳಿ 2 ನಿಮಿಷದ ಪ್ರಾರ್ಥನೆ ನಂತರ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ. ಆ ಕಣ್ಣು ಮುಚ್ಚಿದಾಗ ಓದಿದಂತ ವಿಷಯವನ್ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾವು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಂತೀವಿ. ಕಣ್ಣನ್ನ ಮುಚ್ಚಿ ಆ ವಿಷಯವನ್ನ ರಿಕಾಲ್ ಮಾಡ್ಕೊಳ್ತಾ ಈ ರೀತಿ ಒಳಗಡೆ ನಾವೇನ್ ಮಾಡ್ತಾ ಹೋಗ್ಬೇಕು, ಓದಿದ್ದನ್ನ ಬರೀತಾ ಹೋಗ್ಬೇಕು. ಆಕ್ಚುಲಿ ಇದಂತೆ ತಿಳಿಯಬೇಕು. ನಾವು ಇಲ್ಲಿ ಬುಕ್ ಹಿಡ್ಕೊಂಡು ಕುತ್ಕೊಂಡು ಎಷ್ಟೊತ್ತು ಓದಿದ್ರು ಕೂಡ ಅದು ತಿಳಿಯಲು ಗೊತ್ತಲ್ಲ. ಕಾನ್ಸಂಟ್ರೇಷನ್ ಬರೋದು ಹೆಂಗ ಅಂದ್ರೆ ಈ ರೀತಿ ನಾವು ಮೈಂಡ್ ಅನ್ನ ಒಂದು ತಗೊಂಡು ಹೋಗ್ಬೇಕು. ಮನಸ್ಸು ಹೆಂಗೈತೆ ಅಂದ್ರೆ ದುಡಿದು ನೀರಿನ ನಡೀತಾ ಹೋಗ್ತದೆ. ಒಂದು ಕ್ಷಣದಲ್ಲಿ ಮನಸ್ಸು ಏನೆಲ್ಲ ಯೋಚನೆ ಮಾಡೋದಿಲ್ಲ. ನೀನು ಇಲ್ಲಿದೆಯಾ, ಇಲ್ಲೇ ಇದೆ. ಒಂದೇ ಕ್ಷಣದಲ್ಲಿ ನಾವು ಅಮೆರಿಕ ಅಂತ ಹೇಳಿದ್ರೆ ಅಮೆರಿಕ ಓಡ್ತದೆ ಮನಸ್ಸು. ಈ ಜಗತ್ತಿನಲ್ಲಿ ಅತಿ ವೇಗವಾಗಿ ಓಡ್ತಕ್ಕಂಥ ಯಾವ್ದಾದ್ರು ಒಂದು ಇದಿದ್ರೆ ಅದು ಮನಸ್ಸು ಮಾತ್ರ. ಬಹಳ ವೇಗವಾಗಿ ಓಡ್ತಕ್ಕಂಥ. ಹಂಗ ಪರೀಕ್ಷೆ ಸಮಯದಲ್ಲಿ ಹೆಂಗಿರ್ತದೆ ನಮ್ಮ ಮನಸ್ಸು, ಏನನ್ನೂ ಚಿಂತಿಸುವುದಿಲ್ಲ. ಬರೀ ಪರೀಕ್ಷೆ ವಿಷಯಗಳಿಗೆ ಬರೆದ್ರೆ ಮಾತ್ರ ಕಾನ್ಸಂಟ್ರೇಷನ್ ಆಗ್ತದೆ. ಅದೇ ಸ್ಥಿತಿ ವರ್ಷದ ಉದ್ದಕ್ಕೂ ಓದುವಾಗಿರ್ಬೇಕು. ಆ ಓದುವಾಗಿದ್ದಾಗ ಏನಾಗ್ತದೆ, ಆ ಮನಸ್ಥಿತಿಯಿಂದ ನಿಮ್ದು ಮಾನಸಿಕ ಶಕ್ತಿ ಹೆಚ್ಚಾಗ್ತದೆ. ಈಗೆಲ್ಲರೂ ನೇರ ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆ ಇರಲಿ. ಯಾರಿಗೆ ವಜ್ರಾಸನ ಕೂಡ್ಲಿಕ್ಕೆ ಬರ್ತದೆ ಅವ್ರು ಈ ತರ ಕೂತ್ಕೊಳ್ಳಿ. ಹಾಗೆ ಏನಿಲ್ಲ ಹಾಗೆ ಕೂತ್ಕೊಳ್ಳಿ. ಆ ವಜ್ರಾಸನದಿಂದ ನಿಮ್ಮ ಮೈಂಡ್ ಬಹಳ ಕಂಟ್ರೋಲಿಗೆ ಬರ್ತದೆ. ವಜ್ರಾಸನ ಈ ಪ್ರಕಾರ ತಿರುಗಿ, ಓಕೆನಾ? ಈ ರೀತಿ ಒಳಗಡೆ ಇಲ್ಲಿ ಹೊಸ್ತಾನ ಮಾಡ್ತಕ್ಕಂಥ ಕಾಲು ಮುಂದೆ ಬರ್ತದೆ. ಹಾಗಾಗಿ ಮೈಂಡ್ ಕಾನ್ಸಂಟ್ರೇಷನ್ ಪ್ರೇಯರ್ ಕಡೆ ಇರಲಿ. ಓಕೆನಾ? ಓಕೆ, ಇರಲಿ, ಬರ್ತದೆ ಎಲ್ಲರಿಗೆ. ಸುಖಾಸನ ಕೂತ್ಕೊಳ್ಳಿ. ಯಾಕಂದ್ರೆ ನೀವೇನು ಅಭ್ಯಾಸ ಮಾಡ್ತಾ ಇದ್ದೀರಿ. ನೇರ ಇರಲಿ, ಲೈನ್ ನೇರ ಇರಲಿ, ಕೈ ಚಿನ್ನ ಮುದ್ರದಲ್ಲಿ ಇರಲಿ. ನಮಸ್ಕಾರ ಮುದ್ರೆ ಬನ್ನಿ. ಕಣ್ಣು ಮುಚ್ಚಿ ಇಲ್ಲಿ ಔಟ್